ಇವತ್ತಿನ ರಾಶಿ ಫಲಾಫಲದ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಮೊದಲು 6 ರಾಶಿಯ ಫಲವನ್ನು ನೋಡುವ ಒಂದು ಪ್ರಯತ್ನವನ್ನು ಮಾಡೋಣ. ಮೇಷಾದಿಯಾಗಿ ಕನ್ಯಾ ಅಂತ, ಮೇಷದಿಂದ ಕನ್ಯೆವರೆಗೂ ನೋಡೋಣ. ಮೇಷರಾಶಿಯವರಿಗೆ ಇವತ್ತಿನ ದಿವಸ ಕೆಲಸ ಕಾರ್ಯದಲ್ಲಿ ಅತ್ಯಂತ ಉತ್ತಮತೆ, ಅತ್ಯಂತ ಒಂದು ಲಾಭ ಆಗ್ತಕ್ಕಂಥದ್ದು ನಮಗೆ ಕಂಡುಬರುತ್ತೆ. ಅದರಲ್ಲೂ ವಿಶೇಷವಾಗಿ ಯಾರಿಗೂ ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ಕೆಲಸವನ್ನು ಮಾಡ್ತಾ ಇದ್ದಾರೋ ಅವರಿಗೆ ಹೆಚ್ಚಿನ ಲಾಭ ಮತ್ತು ಹೆಚ್ಚಿನ ಉದ್ಯೋಗದಲ್ಲಿ ಬಡ್ತಿ ಮತ್ತು ಉದ್ಧಾರ ಆಗ್ತಕ್ಕಂಥದ್ದು ಉಂಟಾದರೆ, ಅವರ ತಾಯಿಯ ಆರೋಗ್ಯ ಕೆಡುವ ಒಂದು ಕೆಟ್ಟ ಒಂದು ಸೂಚನೆ ಕೂಡ ನಮಗೆ ಇವತ್ತಿನ ದಿವಸ ಕಂಡು ಬರ್ತಾ ಇದೆ. ಆದ್ದರಿಂದ ಏನು ಮಾಡಬೇಕು ಅದಕ್ಕೋಸ್ಕರ ನಾವು ಅಂತಂದರೆ ಇವತ್ತಿನ ದಿವಸ ಮಹಾವಿಷ್ಣುವಿನ ಸೇವೆ ಪೂಜೆಯನ್ನು ಮಾಡ್ತಕ್ಕಂಥದ್ದು ಮೇಷದವರಿಗೆ ಅತ್ಯಂತ ಶುಭವನ್ನು ಮತ್ತು ಲಾಭವನ್ನು ಉಂಟು ಮಾಡುತ್ತೆ. ಇನ್ನು ವೃಷಭ ರಾಶಿಯವರು ಯಾರಾದರೂ ಕೂಡ ಹೊರದೇಶಕ್ಕೆ ಹೋಗಬೇಕು, ಹೊರದೇಶದಲ್ಲಿ ಕೆಲಸ ಕಾರ್ಯವನ್ನು ಮಾಡಬೇಕು ಅಂತಕ್ಕಂಥವರು ಮತ್ತು ಯಾರು ವೃಷಭ ರಾಶಿಯ ಅಧ್ಯಾಪಕರು, ಉಪಾಧ್ಯಾಯರು, ಅಧ್ಯಾಪಕಿಯರು ಮತ್ತು ಯಾರಿದ್ದಾರೆ ಇವರೆಲ್ಲರಿಗೂ ಕೂಡ ಇವತ್ತಿನ ದಿವಸ ಅತ್ಯಂತ ಶುಭಕರವಾಗಿರ್ತಕ್ಕಂತಹ ಮಂಗಳಮಯವಾದಂತಹ ದಿವಸ. ಹಾಗೂ ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ದೇವರ ದಯೆ, ದೇವರ ಒಂದು ಆಶೀರ್ವಾದ ಅತ್ಯಂತ ಸುಲಭದಲ್ಲಿ ಸಿಗ್ತಕ್ಕಂಥದ್ದು ನಮಗೆ ಕಂಡುಬರುತ್ತೆ. ಕೆಟ್ಟು ಫಲವೂ ಒಂದು ಇಲ್ಲಿ ಕಾಣುತ್ತೆ. ಅದೇನೆಂದರೆ ಧೈರ್ಯ ಸಾಲೋದಿಲ್ಲ ವೃಷಭ ರಾಶಿಯವರಿಗೆ. ಆದ್ದರಿಂದ ಹೆಚ್ಚಿನ ಧೈರ್ಯವನ್ನು ನಾವು ಒಗ್ಗೂಡಿಸಿಕೊಂಡು ಧೈರ್ಯೇ ಸಾಹಸೇ ಲಕ್ಷ್ಮಿ ಅಂತ ಹೇಳಿ ಧೈರ್ಯದಿಂದ ಮುನ್ನಗ್ಗಿ ಹೋದರೆ ಎಲ್ಲ ಕಾರ್ಯ ಸಾಧನೆಗಳು ಇವರಿಗೆ ವೃಷಭದವರಿಗೆ ಇವತ್ತಿನ ದಿವಸ ಉಂಟಾಗುವುದರಲ್ಲಿ ಯಾವುದೇ ಸಂಶಯ ನಮಗೆ ಇಲ್ಲಿ ಕಂಡು ಬರ್ತಾ ಇಲ್ಲ. ಮಿಥುನದವರಿಗೆ ಇವತ್ತಿನ ದಿವಸ ಆರೋಗ್ಯದಲ್ಲಿ ಸುಧಾರಣೆ ಉಂಟಾಗ್ತಕ್ಕಂಥದ್ದು, ತಂದೆಯ ಕಡೆಯಿಂದ ಹೆಚ್ಚಿನ ಲಾಭ ಆಗ್ತಕ್ಕಂಥದ್ದು, ಹೆಚ್ಚಿನ ಓದು, ನಾವು ಪೋಸ್ಟ್ ಗ್ರ್ಯಾಜುಯೇಷನ್ ಸ್ನಾತಕೋತ್ತರ ಪದವಿಗೆ ಯಾರಾದರೂ ಪ್ರಯತ್ನ ಮಾಡ್ತಾ ಇದ್ದರೆ ಅದಕ್ಕೆ ಹೆಚ್ಚಿನ ಒಂದು ಇಂಬು ಕೊಡ್ತಕ್ಕಂತಹ ಒಂದು ಶಕ್ತಿ ಅವರಲ್ಲಿ ಉಂಟಾದರೆ ಇವತ್ತಿನ ದಿವಸ ಅವರ ಮಾತು ಅಂದರೆ ಸ್ವಲ್ಪ ತೂಕದ ಮಾತನ್ನು ಆಡಬೇಕು. ಮಿಥುನದವರು ತೂಗಿ ಆಡಿದ ಮಾತು ಅವರಿಗೆ ಮರ್ಯಾದೆಯನ್ನು ತಂದು ಕೊಡುತ್ತೆ. ಹೇಗಂದರಾಗಿ ಮಾತಾಡಿದರೆ ಇವತ್ತಿನ ದಿವಸ ಸ್ವಲ್ಪ ಮಾನಸಿಕ ಅಶಾಂತಿ ಉಂಟಾಗುವುದರಲ್ಲಿ ಸಂಶಯ ಇಲ್ಲ ಮಿಥುನದವರಿಗೆ. ಇನ್ನು ಕರ್ಕಾಟಕದವರಿಗೆ ಇವತ್ತಿನ ದಿವಸ ಸ್ವಲ್ಪ ಅನಾರೋಗ್ಯ ಕಾಡ್ತಕ್ಕಂಥದ್ದು, ಶೀತ, ನೆಗಡಿ, ಕೆಮ್ಮು ಈ ಥರ ಆಗ್ತಕ್ಕಂತಹ ಒಂದು ಸೂಚನೆಗಳು ನಮಗೆ ಕಂಡುಬರುತ್ತೆ. ಆದರೂ ಕೂಡ ಇವತ್ತಿನ ದಿವಸ ಮದುವೆಯ ಪ್ರಯತ್ನ, ದಾಂಪತ್ಯದಲ್ಲಿ ಇವತ್ತು ಶುಭ ಉಂಟಾಗ್ತಕ್ಕಂಥದ್ದು, ಮದುವೆಗೆ ಪ್ರಯತ್ನ ಪಡ್ತಾ ಇರತಕ್ಕಂಥ ವಧುವರರಿಗೆ, ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿವಸ ಯಾವುದೋ ಒಂದು ಅಂದಾಜಿನಲ್ಲಿ ವಧುವರರ ಒಂದು ಕೂಡುವಿಕೆ ಈ ಥರ ಉಂಟಾಗ್ತಕ್ಕಂಥದ್ದು, ವ್ಯಾಪಾರಸ್ಥರಿಗೆ ಅತ್ಯಂತ ಏಳಿಗೆ ಮತ್ತು ಶುಭವನ್ನು ತಂದು ಕೊಡ್ತಕ್ಕಂತಹ ದಿನವಾಗಿ ನಮಗೆ ಇವತ್ತಿನ ದಿವಸ ಭಾಳ ಸುಸ್ಪಷ್ಟವಾಗಿ ಕಾಣುತ್ತೆ. ಸಿಂಹರಾಶಿಯವರನ್ನು ನೋಡಲಾಗಿ ಇವತ್ತಿನ ದಿವಸ ಅವರಿಗೆ ಅದರಲ್ಲಿ ಯಾರು ಹೊರಗೆ ರವಾನೆ ಮಾಡ್ತಕ್ಕಂಥ ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ ಅಂತ ಹೇಳ್ತೀವಲ್ಲ ಅಂಥವರಿಗೆ ಅತ್ಯುತ್ತಮವಾಗಿರ್ತಕ್ಕಂತಹ ದಿವಸ. ಮತ್ತು ಯಾರಿಗೆ ಕೋರ್ಟು, ಕಟ್ಟಲೆ, ವ್ಯಾಜ್ಯ ಈ ಥರದ ಒಂದು ಯಾರು ಕೋರ್ಟು ಕಚೇರಿ ಹತ್ತಿರ್ತಿರಲ್ಲ, ಕೇಸುಗಳು ಅಂತ ಏನು ಹೇಳ್ತಿರಲ್ಲ ಆ ಥರದವರಿಗೆ ಇವತ್ತಿನ ದಿವಸ ಜಯ ಉಂಟಾಗ್ತಕ್ಕಂತಹ ಒಂದು ಒಳ್ಳೆಯ ಅದ್ಭುತವಾದ ಸೂಚನೆ. ಆದಾಗ್ಯೂ ಹೆಚ್ಚಿನ ಖರ್ಚು ವೆಚ್ಚವೂ ಕೂಡ ಸಿಂಹದವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು ಆಗಿದೆ. 6ನೇದಾದ ಕನ್ಯಾರಾಶಿಯವರಿಗೆ ಇವತ್ತಿನ ದಿವಸ ಭೂರಿ ಲಾಭಂ ಕುರುತೇರ್ವಿಹಿ ಅಂತ ಹೇಳುತ್ತೆ. ಹೆಚ್ಚಿನ ಲಾಭ, ಮುಟ್ಟಿದ್ದೆಲ್ಲ ಬಂಗಾರ ಅಂತಕ್ಕಂಥ ಒಂದು ದಿವಸ. ಅದರಲ್ಲೂ ವಿಶಿಷ್ಟವಾಗಿ ಯಾರು ಈ ಬಟ್ಟೆ ಬರೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಮತ್ತು ಆಭರಣಗಳಿಗೆ ಸಂಬಂಧಪಟ್ಟಿರ್ತಕ್ಕ ಜ್ಯುವೆಲರ್ಸು ಮತ್ತು ಟೆಕ್ಸ್ಟೈಲ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವರು ಇಂತಹವರಿಗೆ ಹೆಚ್ಚಿನ ಲಾಭ ಮತ್ತು ವೃದ್ಧಿ ಉಂಟಾಗ್ತಕ್ಕಂಥದ್ದು. ಮತ್ತು ಹಾಗೆಯೇ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಯಾರಿದ್ದಾರೆ ಅಂತಹವರಿಗೂ ಕೂಡ ಹೆಚ್ಚಿನ ಲಾಭ ಮತ್ತು ಶುಭ ಉಂಟಾಗ್ತಕ್ಕಂಥದ್ದು ಕಂಡು ಬಂದರೂ ಇವತ್ತಿನ ದಿವಸ ಸ್ವಲ್ಪ ಜ್ಞಾತಿ ದ್ವೇಷ, ಅಣ್ಣ ತಮ್ಮಂದಿರು, ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಇವರ ಜೊತೆಯಲ್ಲಿ ಸ್ವಲ್ಪ ಅಸಮಾಧಾನ ಉಂಟಾಗ್ತಕ್ಕಂಥದ್ದು ಮತ್ತು ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅವರು ಇವತ್ತಿನ ದಿವಸ ಕೆಲಸ ಬಿಟ್ಟು ಹೋಗ್ತಕ್ಕಂತಹ ಒಂದು ಕಿಂಚಿತ್ ಅಶುಭ ಫಲಗಳು ಉಂಟಾಗುತ್ತೆ ಅಂತಕ್ಕಂಥ 6 ರಾಶಿಯ ಫಲ. ಮುಂದುವರೆದು ಮುಂದಿನ ರಾಶಿಗಳನ್ನು ನೋಡೋಣ. ಗುರುಜಿ, ಮೊದಲನೇದಾಗಿ ಮೊದಲ 6 ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ಸಾಮಾನ್ಯವಾಗಿ ಈ 6 ರಾಶಿಗಳಲ್ಲೂ ಕೂಡ ಒಂದಲ್ಲ ಒಂದು ರೀತಿ ಸಮಸ್ಯೆಗಳು ಇದ್ದೇ ಇದೆ. ಯಾವ ರೀತಿ ಕಾಮನ್ ಆಗಿ ಪರಿಹಾರವನ್ನು ಮಾಡ್ಕೋಬೇಕಾಗುತ್ತೆ ಗುರುಗಳೇ ಈ ಮೊದಲ 6 ರಾಶಿಯವರು ಅಂತ? ಇದು ಮೊದಲನೇದಾಗಿ ಏನು ಅಂತಂದರೆ ಈ ರಾಶಿ ಫಲವೇ ಬಹಳ ಸ್ಥೂಲ ಇರೋದನ್ನು ಹೇಳಬೇಕು. ಮಾಧ್ಯಮದಲ್ಲಿ ಕೂತ ನಂತರದಲ್ಲಿ ಬಹಳ ಜವಾಬ್ದಾರಿಯಿಂದ, ಸಾಮಾಜಿಕ ಜವಾಬ್ದಾರಿ, ಕಳಕಳಿ ಎರಡೂ ಇರಬೇಕು ನಮಗೆ. ಈಗ ನಾವು ಇಡೀ ಭಾರತ ದೇಶ ಅಂತ ತೊಗೊಂಡ್ರೆ ಒಂದೊಂದು ರಾಶಿಯವರು ನಮ್ಗೆ ಏನು ಕನಿಷ್ಠ ಪಕ್ಷ 12 ಕೋಟಿ ಜನ ಸಿಗ್ತಾರೆ. ಈಗ ರಾಶಿ 12 ಕೋಟಿ ಜನಕ್ಕೂ ಆಗ್ಬಿಡುತ್ತಾ? ಹಂಗಾಗ್ಬಿಟ್ರೆ ಸವಿತ್ರ ಶರ್ಮನ್ ಹಿಡಿಯೋರು ಯಾರಿದ್ದಾರೆ? ಹಾಗೆಲ್ಲ ಆಗೋದಿಲ್ಲ. ಅದೇನಾಗುತ್ತೆ ಅಂತಂದರೆ ಸೂಕ್ಷ್ಮವಾಗಿ ಎಲ್ಲೆಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಫಲ ಹಂಚಿಕೊಂಡು ಹೋಗುತ್ತೆ. ಆದ್ದರಿಂದ ಎಲ್ಲವನ್ನೂ ಸೇರಿಸಿ ನಾವು ಸಾರಾಸಗಟಾಗಿ ಒಂದೇ ಪರಿಹಾರ ಮಾಡಲಿಕ್ಕೆ ಆಗೋದಿಲ್ಲ. ಈಗ ನೀವು ವೈದ್ಯರ ಹತ್ರ ಹೋದರೆ 4 ಜನ ಜ್ವರ ಇರುತ್ತೆ, ಎಲ್ಲರಿಗೂ ಒಂದೇ ಮಾತ್ರೆ ಒಂದೇ ಡೋಸೇಜ್ ಕೊಡ್ತಾರಿಯೇ? ವೈದ್ಯರು ಕೊಡುವುದಿಲ್ಲ. ಸೂಕ್ಷ್ಮವಾಗಿ ನಾವು ಹೇಳಬೇಕು ಅಂತಂದರೆ ಇದರಲ್ಲಿ ಬೇಕಾಗಿರ್ತಕ್ಕಂಥದ್ದು ಮನುಷ್ಯನಿಗೆ ಬಹಳ ಎರಡಮ್ಮ.
ಮೊದಲನೇದು ದೇವತಾ ದಯೆ. ಪತಂಜಲಿ ಯೋಗ ಸೂತ್ರದಲ್ಲೂ ಅದನ್ನೇ ಹೇಳುತ್ತೆ. ಈಶ್ವರಾನುಗ್ರಹ ದೇವ, ಈಶ್ವರಾನುಗ್ರಹ ಬೇಕು. ಈಶ್ವರ ಅಂತಂದರೆ ಕೈಯಲ್ಲಿ ತ್ರಿಶೂಲ ಇಟ್ಕೊಂಡಿರೋನು ಅಂತಲೇ ಅಲ್ಲ, ಚಕ್ರ ಶಂಖ ಇಟ್ಕೊಂಡಿರೋನು ಈಶ್ವರನೇ, ಅಮ್ಮನವರು ಈಶ್ವರಳೆ. ಆದ್ದರಿಂದ ಈಶ್ವರಾನುಗ್ರಹ, ದೇವತಾ ಸೇವೆ ಪೂಜೆ ಪುನಸ್ಕಾರವನ್ನು ಮಾಡ್ತಕ್ಕಂಥದ್ದು. ಎರಡನೆಯದ್ದು, ಆ ದೇವತಾ ಪೂಜೆ ಪುನಸ್ಕಾರ ನಮಗೆ ಅನುಭವಕ್ಕೆ ಯಾವಾಗ ಬರುತ್ತೆ ಅಂತಂದರೆ, ನಾವು ಮಾಡುವ ಕೆಲಸ ಕಾರ್ಯದಲ್ಲಿ ಅತ್ಯಂತ ಶ್ರದ್ಧೆಯನ್ನು ನಾವು ಅಳವಡಿಸಿಕೊಳ್ಳಬೇಕು. ಶ್ರದ್ಧೆ ಅಂದರೆ ಏನು? ಅದರಲ್ಲಿ ಪೂರ್ಣವಾಗಿರ್ತಕ್ಕಂತಹ ನಂಬಿಕೆ. ಯಾಕೆಂದರೆ ನಿಮಗೆ ಸಪ್ತಶತಿಯಲ್ಲಿ ಹೇಳುತ್ತೆ, ಯಾದೇವಿ ಸರ್ವಭೂತೇಶು ವೃತ್ತಿರೂಪೇಣ ಸಂಸ್ಥಿತ. ನೀವು ಮಾಡ್ತಕ್ಕಂತಹ ಕೆಲಸ ಇದೆಯಲ್ಲ, ಅದು ಯಾವುದು ಅಂತಂದರೆ ಅದು ಸಾಕ್ಷಾತ್ ಅಮ್ಮನವರ ಸ್ವರೂಪ ಅಂತ. ಆದ್ದರಿಂದ ವೃತ್ತಿ ಧರ್ಮ, ನಮ್ಮ ವೃತ್ತಿ ಧರ್ಮವನ್ನು ನಾವು ಪಾಲಿಸಬೇಕು. ಸಾಕಷ್ಟು ಧರ್ಮಗಳಿದೆ, ಸದ್ಯಕ್ಕಷ್ಟು ಸಾಕು. ವೃತ್ತಿ ಧರ್ಮವನ್ನು ಪಾಲಿಸ್ತಕ್ಕಂಥದ್ದು, ಅದರಲ್ಲಿ ಮೋಸ, ಸುಳ್ಳು, ವಂಚನೆ, ದಗ ಮಾಡಬಾರದು. ಎರಡನೇದು ಈಶ್ವರಾನುಗ್ರಹಕ್ಕೆ ಏನು ಮಾಡಬೇಕು? ದೇವರ ಪ್ರಾರ್ಥನೆಯನ್ನು ನಾವು ಬಹಳ ಶ್ರದ್ಧೆಯಿಂದ ಮಾಡಬೇಕು. ಕಾಟಾಚಾರಕ್ಕೆ ಮಾಡೋದಲ್ಲ. ದೇವಸ್ಥಾನ ಮುಂದೆ ಹೋಗ್ತಾ ಹೋಗ್ತಾ ದೇವರಿಗೆ ಎಲ್ಲರೂ ಮುತ್ತು ಕೊಡ್ತಾರೆ, ನೋಡಿರ್ಬೇಕು ನೀವು, ನೋಡಿದಿರಲ್ಲ, ಹಿಂಗೆ ಅಂದ್ಕೊಂಡು ಹೋಗ್ತಕ್ಕಂಥ. ಅದು ಯಾವ ಸನಾತನ ಧರ್ಮದ ಪದ್ಧತಿಯೋ ನನಗಂತೂ ಗೊತ್ತಿಲ್ಲ. ಅದು ಯಾವ ದೇವರು ಹಾಗೆ ಮಾಡಿದರೆ ಒಲಿಯುವುದಿಲ್ಲ. ಗಾಡಿ ನಿಲ್ಲಿಸ್ತಕ್ಕಂಥದ್ದು ಹಿಂಗೆ ಅಂದ್ಕೊಂಡು ಹೋಗೋದು. ಈಗ ಯಾರ್ದೋ ಮನೆಗೆ ಹೋಗಬೇಕು ಅಂದ್ರೆ ಅವ್ರ ಮನೆ ಮುಂದೆ ನಿಂತ್ಕೊಂಡು ಹಿಂಗೆ ಅಂದ್ಕೊಂಡು ಹೋದ್ರೆ ಅವ್ರು ಏನಾದರೂ ನಿಮ್ಮನ್ನು ಮಾತಾಡಿಸಿ ಕಾಫಿ ಟೀ ಕೊಡ್ತಾರೇನೋ? ನಿಮ್ಮ ನೆಂಟರಿಷ್ಟರು, ನಿಮ್ಮ ಸ್ನೇಹಿತರು ಅಲ್ವಾ? ಅವ್ರನ್ನ ಹೋಗಿ ತಬ್ಕೋತೀರಿ ನಿಮ್ಮ ಸ್ನೇಹಿತರನ್ನ. ದೇವ್ರನ್ನ ತಬ್ಕೊಳ್ರಯ್ಯ, ದೇವ್ರನ್ನ ತಬ್ಕೊಳ್ರಮ್ಮ. ಅವನನ್ನು ಪ್ರೀತಿ ಮಾಡಿ, ವಿಶ್ವಾಸ ತೋರಿಸಿ, ಅವನ ಬಗ್ಗೆ ಹೆಚ್ಚಿನ ಶ್ರದ್ಧೆಯನ್ನು ತೋರಿಸಿ. ಆ ರೀತಿಯಾಗಿ ಮಾಡಿದವರಿಗೆ ಯಾವುದೇ ರಾಶಿಫಲ, ಯಾವುದೇ ಗ್ರಹಗಳು, ಸಕಲ ಗ್ರಹಬಲ ನೀನೇ ಸರಸಿಜಾಕ್ಷ ಅಂತ ಪುರಂದರದಾಸರು ಹೇಳ್ತಾರೆ. ದಾಸರ ಪದದಲ್ಲಿ ಬರುತ್ತೆ. ಅಂದರೆ ಎಲ್ಲ ಗ್ರಹಬಲಕ್ಕೆ ಕಾರಣೀಭೂತವಾಗಿರ್ತಕ್ಕಂಥದ್ದು ಆ ದೇವತಾಶಕ್ತಿ ಅಂತ. ದೇವತಾಶಕ್ತಿಯನ್ನು ಅನುಸಂಧಾನ ಮಾಡಿದ್ರೆ ನಮ್ಮ ವೃತ್ತಿಯಲ್ಲಿ, ನಮ್ಮ ಚರ್ಯೆಯಲ್ಲಿ ನಾವು ಬಹಳ ನಿಯತ್ತು ಅಂತ ಕರೀತಾರೆ. ಆ ರೀತಿಯಾಗಿದ್ದರೆ ಯಾವ ಗ್ರಹಗಳು ನಮಗೇನು ಮಾಡೋದಿಲ್ಲ. ಮುಂದುವರೆದು ಗುರುಗಳೇ, ದೇವರನ್ನ ಆರಾಧನೆ ಮಾಡಿದ್ರೆ ಪ್ರತಿಯೊಂದು ಸಾಧ್ಯ, ಎಲ್ಲವೂ ಒಳಿತಾಗುತ್ತೆ ಅನ್ನೋ ವಿಚಾರವನ್ನ ತಿಳಿಸ್ಕೊಡ್ರಿ. ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸ್ಬಿಡೋಣ. ಜಯಮ್ಮ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ಜಯಮ್ಮ ಅವರೇ. ಜಯಮ್ಮ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಜಯಮ್ಮ ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಶ್ರೀನಾಥ ಅಂತ ಹೇಳ್ಬಿಟ್ಟು. ಮಾತಾಡಿ, ಗುರುಗಳಿದ್ದಾರೆ, ಏನ್ ಸಮಸ್ಯೆ ಇದೆ ತಿಳಿಸಿ. ಕೆಲ್ಸಕ್ಕೆ ಹೋಗಲ್ಲ, ಏನಿಲ್ಲ, ಹಿಂಗೆ ಕೆಲ್ಸಕ್ಕೆ ಹೋಗಲ್ಲ, ಹಿಂಗೆ ಇದ್ಬಿಡ್ತಾರೆ. ಅದಕ್ಕೆ ಏನು ಕೈ ಬಾಯಿ ಹತ್ತುತ್ತಾ ಇಲ್ಲ ಮಗನ್ಗೆ. ಅದರಿಂದ ಕೇಳೋಣ ಗುರೂಜಿನ ಅಂತ. ಏನಮ್ಮ ಮಗನ ಹೆಸರು? ಶ್ರೀನಾಥ ಸ್ವಾಮಿ. ಏನು ಪ್ರಶ್ನೆ ಏನು ನಿಮ್ಮದು? ಪ್ರಶ್ನೆ ಏನಂದ್ರೆ, ಕೆಲ್ಸಕ್ಕೆ ಹೋಗಲ್ಲ, ಕಾರ್ಯಕ್ಕೆ ಹೋಗಲ್ಲ, ಸುಮ್ಮನೆ ಇರ್ತಾನೆ ಸುತ್ತಕೊಂಡು. ಅದೊಂದೇ ಬಾಧೆ. ಅಲ್ಲ, ನಿಮ್ಮ ಸಮಸ್ಯೆ ಹೇಳ್ತಿದ್ದೀರಾ, ಪ್ರಶ್ನೆಯನ್ನು ನೀವು ಕೇಳಬೇಕು. ನನ್ನ ಪ್ರಶ್ನೆ ಕೇಳದಿದ್ರೆ ಜ್ಯೋತಿಷದಲ್ಲಿ ಉತ್ತರ ಕೊಡೋಂಗಿಲ್ಲ. ಇನ್ನೇನ್ ಕೇಳಬೇಕು ಸ್ವಾಮಿ? ಅದೇ ನಿಮ್ಮನ್ನ ಕೇಳಿದ್ದು, ಮಗನ ಬಗ್ಗೆ ಕೇಳಿದ್ದು. ಅಲ್ಲಮ್ಮ, ಕೇಳಿದ್ದಲ್ಲ, ಈ ಹೆಂಗೆ ಕೇಳಬೇಕು ಅಂತ ಹೇಳ್ತೀನಿ. ಈ ಥರ ಕರೆ ಮಾಡಿದ್ರೆ ಉತ್ತರಿಸಲಿಕ್ಕೆ ಆಗೋದಿಲ್ಲ. ನಮ್ಮ ಮಗನಿಗೆ ಈ ಥರ ಸಮಸ್ಯೆ ಇದೆ. ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಮಗ ಯಾವ ಕೆಲಸ ಮಾಡ್ತಾನೆ ಅಂತನೋ, ಅಥವಾ ಅವನ ಮನಸ್ಥಿತಿ ಯಾವಾಗ ಸರಿ ಹೋಗುತ್ತೆ ಅಂತನೋ, ಮೂರನೇದು ಅವನಿಗೆ ಮದುವೆ ಆಗುತ್ತೆ ಅಂತನೋ, ನಾಲ್ಕನೇದು ಮದುವೆ ಆಗಿದೆ ಸ್ವಾಮಿ, ಒಂದು ಮಗು. ಗುರುಗಳಿಗಾಗಲೇ ಮೊದಲ 6 ರಾಶಿಗಳ ಫಲಾಫಲವನ್ನ ತಿಳಿಸ್ಕೊಡ್ರಿ. ಇನ್ನುಳಿದಂತಹ ರಾಶಿಗಳ ಫಲಾಫಲವನ್ನ ತಿಳಿಸ್ಕೊಡಿ. ಯಾವ ರೀತಿಯಾಗಿದೆ ಅವರ ದಿನ ಭವಿಷ್ಯ ಅಂತ. ತುಲಾಯಿಂದ ಮೀನಾಂತ್ಯದವರೆಗೂ ಮಿಕ್ಕ 6 ರಾಶಿ ಫಲವನ್ನು ನೋಡೋಣ. ತುಲಾ ರಾಶಿಯವರಿಗೆ ಇವತ್ತಿನ ದಿವಸ ಓದು, ಬರಹ, ಮನೆ, ಮಠ ಈ ಥರದರಲ್ಲಿ ಹೆಚ್ಚಿನ ಒಂದು ಸೌಖ್ಯ, ಉದ್ಯೋಗದಲ್ಲಿ ಉನ್ನತಿ ಉಂಟಾಗ್ತಕ್ಕಂಥದ್ದು ಕಂಡುಬರುತ್ತೆ. ಆದರೆ ಇವತ್ತಿನ ದಿವಸ ಅವರಿಗೆ ಉದ್ಯೋಗದಲ್ಲಿ ಉನ್ನತಿ ಆದರೂ ಕೂಡ ಉದ್ಯೋಗದಲ್ಲಿ ಯಾವುದೋ ಒಂದು ಪತ್ರವನ್ನು ಕಳೆದುಕೊಂಡು, ಯಾವುದೋ ಒಂದು ಡಾಕ್ಯುಮೆಂಟ್ ಅಂತ ಏನು ಹೇಳ್ತೀವಲ್ಲ, ಯಾವುದೋ ದಸ್ತಾವೇಜನ್ನು ಕಳೆದುಕೊಂಡು ಸ್ವಲ್ಪ ಪರದಾಡಬೇಕಾಗಿರ್ತಕ್ಕಂಥದ್ದು ಇರುತ್ತೆ. ಈಗ ಎಲ್ಲವೂ ಕೂಡ ಗಣಕೀಕೃತವಾಗಿದೆ, ಅಂದರೆ ಕಂಪ್ಯೂಟರೈಸ್ಡ್ ಆಗಿದೆ. ಆದಾಗ್ಯೂ ಕೂಡ ಅಲ್ಲೇ ನಿಮಗೆ ಫೈಲು ಸಿಗದೆ ಹೋಗ್ತಕ್ಕಂತಹ ಒಂದು ತಾಪತ್ರಯ ಇದೆ. ಆದ್ದರಿಂದ ಅದರ ಕಡೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಮತ್ತು ಜವಾಬ್ದಾರಿಯನ್ನು ನೀವು ಹೊಂದತಕ್ಕಂಥದ್ದು ಅತ್ಯಂತ ಉತ್ತಮ. ವೃಶ್ಚಿಕದವರಿಗೆ ಇವತ್ತಿನ ದಿವಸ ಬಹಳ ಒಳ್ಳೆಯ ಯೋಗ ಫಲಗಳು ಉಂಟಾಗ್ತಕ್ಕಂಥದ್ದು ನಮಗೆ ಕಾಣುತ್ತೆ. ಹಣಕಾಸಿನ ಲಾಭ ಉಂಟಾಗ್ತಕ್ಕಂಥದ್ದು, ಮನೆಯಲ್ಲಿ ಸುಖದ ವಾತಾವರಣ, ದೇವತಾ ಅನುಗ್ರಹ ಪ್ರಾಪ್ತಿಯಾಗ್ತಕ್ಕಂಥದ್ದು, ದೂರದ ಪ್ರಯಾಣದಿಂದ ಹೆಚ್ಚಿನ ಲಾಭ ಉಂಟಾಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಮನಸ್ಸಿಗೆ ನೆಮ್ಮದಿ, ಹೊಸ ವಾಹನದ ಖರೀದಿ, ಹೊಸ ಬಟ್ಟೆಯ ಖರೀದಿ, ಈ ಥರದ ಅತ್ಯಂತ ಶುಭಫಲದಾಯಕಗಳು ನಮಗೆ ಕಂಡು ಬಂದಾಗ್ಯೂ ಕೂಡ ತಂದೆಯೊಂದಿಗೆ ಸ್ವಲ್ಪ ಮನಸ್ತಾಪ ಉಂಟಾಗ್ತಕ್ಕಂತಹ ಸ್ವಲ್ಪ ಒಂದು ಅವಯೋಗವೂ ಕೂಡ ಇದೆ. ಆದ್ದರಿಂದ ಇವತ್ತು ಕೂಡ ತಂದೆ ತಾಯಿಯೊಂದರಿಗೆ ನಾವು ಯಾವುದೇ ಒಂದು ಕೆಟ್ಟ ನಡವಳಿಕೆಯನ್ನು ತೋರಿಸ್ತಕ್ಕಂಥದ್ದು ಅಥವಾ ಕೆಟ್ಟದಾಗಿ ನಡೆದುಕೊಳ್ತಕ್ಕಂಥದ್ದು ನಮಗೆ ಸನಾತನ ಧರ್ಮದಲ್ಲಿ ಅತ್ಯಂತ ತಪ್ಪು. ಆದ್ದರಿಂದ ಮೌನವಾಗಿರ್ತಕ್ಕಂಥದ್ದು, ಮೌನೇನ ಕಲಹಂ ನಾಸ್ತಿ, ಮೌನವಾಗಿರ್ತಕ್ಕಂಥದ್ದೇ ವೃಶ್ಚಿಕದವರಿಗೆ ಇವತ್ತಿನ ದಿವಸ ಪರಿಹಾರ.
ಇನ್ನು ಧನಸ್ಸಿನವರಿಗೆ ಆಸ್ತಿ ಲಾಭದ ದಿವಸ. ಧನುಸ್ಸು ರಾಶಿಯವರಿಗೆ ಯಾವುದಾದ್ರೂ ಆಸ್ತಿ ಬರಬೇಕು, ಅಡವು ಬರಬೇಕು ಅಂತಕ್ಕಂಥದ್ದು ಇದ್ದರೆ ಇವತ್ತಿನ ದಿವಸ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು, ಮಾತುಕತೆಯನ್ನು ಆಡ್ತಕ್ಕಂಥದ್ದು ಹೆಚ್ಚಿನ ಲಾಭವನ್ನು ಉಂಟು ಮಾಡುತ್ತೆ. ಹಾಗೆ ಇವತ್ತಿನ ದಿವಸ ಧನಸ್ಸಿನವರಿಗೆ ಸ್ವಲ್ಪ ಈ ಮೂತ್ರಕೋಶಗಳಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಯಾರಿಗೆ ಇದೆಯೋ ಅವರು ಸ್ವಲ್ಪ ಉಲ್ಬಣಗೊಳ್ತಕ್ಕಂಥದ್ದು, ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್, UTI ಅಂತ ಹೇಳ್ತಾರೆ ಅದನ್ನು, ಅದು ಆಗ್ತಕ್ಕಂಥದ್ದು ಇದೆ. ಆದ್ದರಿಂದ ಶೌಚಕ್ಕೆ ಹೋಗ್ತಕ್ಕಂತಹ ಸ್ಥಳದ ಒಂದು ಶುಚಿಯ ಕಡೆ ಹೆಚ್ಚಿನ ಗಮನವನ್ನು ನೀವು ಇವತ್ತಿನ ದಿವಸ ತೆಗೆದುಕೊಳ್ಳಬೇಕು. ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತಿನ ದಿವಸ ಬಹಳ ವ್ಯಾಪಾರಸ್ಥರಿಗೆ ವಿಶೇಷವಾಗಿ ಅತ್ಯಂತ ಉನ್ನತಿ, ಅತ್ಯಂತ ಸೌಖ್ಯ ಮತ್ತು ಅತ್ಯಂತ ಮನಸ್ಸಿಗೆ ನೆಮ್ಮದಿ ಉಂಟಾಗುತ್ತೆ. ಅದರಲ್ಲೂ ಯಾರು ಹೈನು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಅಥವಾ ಯಾರು ಹಸು, ಕರು, ಎಮ್ಮೆ, ಕೋಳಿ ವ್ಯಾಪಾರ, ಪೋಲ್ಟ್ರಿ ವ್ಯಾಪಾರ ಆಗಿರಬಹುದು ಆ ಥರದವರು ಮತ್ತು ಡೈರಿಯನ್ನು ಇಟ್ಟುಕೊಂಡಿರ್ತಾರೆ, ಅಂಥವರಿಗೆ ಹೆಚ್ಚಿನ ಲಾಭ ಮತ್ತು ಸುಖ ಸಂತೋಷ ಉಂಟಾದಾಗ್ಯೂ ದಾಂಪತ್ಯದಲ್ಲಿ ಸ್ವಲ್ಪ ಚಕಮಕಿ, ಗಂಡ ಹೆಂಡರ ಮಧ್ಯೆ ಸ್ವಲ್ಪ ಮಾತಿನ ಚಕಮಕಿ, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತಕ್ಕಂತಹ ಗಾದೆ. ಆದ್ದರಿಂದ ಇವತ್ತು ನಿಮ್ಮ ಮಾತೇ ನಿಮಗೆ ಮುಳುವಾಗಿ ಸಂಭವಿಸಿ ಗಂಡ ಹೆಂಡರ ಮಧ್ಯದಲ್ಲಿ ಸ್ವಲ್ಪ ವಿರಸ ಉಂಟಾಗುತ್ತೆ. ಅದಕ್ಕೇನು ಮಾಡಬೇಕು? ಮಾತನ್ನು ನಾವು ಸರಿಯಾಗಿ ನೋಡಿಕೊಂಡು ಆಡಬೇಕು ಅಂತಕ್ಕಂಥದ್ದನ್ನು ಹೇಳಬಹುದು. ಕುಂಭದವರಿಗೆ ಇವತ್ತಿನ ದಿವಸ ಮಿಶ್ರ ಫಲ. ಸೋಮಾರಿತನ ಹೆಚ್ಚತಕ್ಕಂಥದ್ದು, ಆರೋಗ್ಯ ಸರಿ ಹೋಯಿತು ಅಂದ್ಕೊಳ್ಳೋ ಅಷ್ಟರಲ್ಲಿ ಮತ್ತೆ ಸ್ವಲ್ಪ ಆರೋಗ್ಯದಲ್ಲಿ ಇಳಿಮುಖತೆ, ಸ್ವಲ್ಪ ಆರೋಗ್ಯ ಕೆಡ್ತಕ್ಕಂಥದ್ದು, ಅನಾರೋಗ್ಯ ಬಾಧೆ ಉಂಟಾಗ್ತಕ್ಕಂಥದ್ದು, ಚರ್ಮವ್ಯಾಧಿಗಳಿಂದ ಯಾರಾದರೂ ಪರಿತಪಿಸ್ತಾ ಇದ್ದರೆ ಕುಂಭದವರು ಇವತ್ತಿನ ದಿವಸ ಅದು ಹೆಚ್ಚತಕ್ಕಂತಹ ಒಂದು ಕಾರಣಗಳು ಕಾಣುತ್ತೆ. ಹಾಗೆಯೇ ಸದ್ವ್ಯಯ ಅಂತ ಹೇಳಿತು. ಅಂದರೆ ಇವತ್ತಿನ ದಿವಸ ಖರ್ಚಾಗುತ್ತೆ ನಿಮಗೆ ಹಣ, ಆದರೆ ಆ ಹಣ ಖರ್ಚಾಗ್ತಕ್ಕಂಥದ್ದು ಮನೆಯಲ್ಲಿ ಯಾವುದೋ ಶುಭ ಕಾರ್ಯಕ್ಕಾಗಿಯೋ ಅಥವಾ ದೇವ ಕಾರ್ಯಕ್ಕೋ ನಿಮಗೆ ಅದು ಖರ್ಚಾಗ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಮೀನರಾಶಿಯವರಿಗೆ ಇವತ್ತಿನ ದಿವಸ ಮಕ್ಕಳಿಂದ ಅತ್ಯಂತ ಮನಸ್ಸಿಗೆ ನೆಮ್ಮದಿ ಮತ್ತು ಸೌಖ್ಯ, ಹೊರದೇಶದಿಂದ ಹೊರ ಊರಿನಿಂದ ಯಾವುದಾದರೂ ಒಂದು ಲಾಭದ ಸಂಕೇತ, ಸ್ನೇಹಿತರ ಆಗಮನ ಉಂಟಾಗ್ತಕ್ಕಂಥದ್ದು ಮತ್ತು ಯಾರು ಲೇಖಕರು ಇದ್ದಾರೆ ಮತ್ತು ಯಾರು ಮಾಧ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವರಿದ್ದಾರೆ ಮೀನರಾಶಿಯವರು ಇವತ್ತಿನ ದಿವಸ ಅವರಿಗೆ ಅದ್ಭುತವಾದ ಫಲ. ಅವರು ಅಂದುಕೊಂಡ ರೀತಿಯಲ್ಲಿ ಇವತ್ತಿನ ದಿವಸ ನಡೆದು ಹೋಗ್ತಕ್ಕಂಥದ್ದು ಮತ್ತು ಯಾರು ಚಿಂತಕರಿದ್ದಾರೆ ಅವರು ಇವತ್ತು ಅದ್ಭುತವಾದ ಚಿಂತನೆಯಲ್ಲಿ ತೊಡಗಿ ಹೊಸ ಒಂದು ವಿಚಾರಗಳನ್ನು ಆವಿಷ್ಕಾರ ಮಾಡ್ತಕ್ಕಂಥದ್ದು ಮೀನರಾಶಿಯವರಿಗೆ ಕಂಡುಬರುತ್ತೆ ಅಂತಕ್ಕಂಥದ್ದು ಇವತ್ತಿನ ಒಟ್ಟು 12 ರಾಶಿಯ ಫಲ. ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸ್ಬಿಡೋಣ. ಗಿರೀಶ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ಗಿರೀಶ್ ಅವರೇ. ಇದ್ದಾರೆ. ಗಿರೀಶ್ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? जिस व्यक्ति से बात कर रहे ಓಕೆ, ಬಹುಶಃ ಕರೆ ಕಟ್ಟಾಗಿರ್ಬೋದು. ಎಸ್ ಗುರುಗಳೇ, ಈಗಾಗಲೇ 12 ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಡ್ರಿ, ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ರಿ. ಹಾಗೆ ದೇವರ ಆರಾಧನೆ ಬಗ್ಗೆ ನೀವು ಈಗಾಗಲೇ ಹೇಳ್ತಾ ಇದ್ರಿ, ಎಷ್ಟು ಮುಖ್ಯ ದೇವರನ್ನ ಆರಾಧನೆ ಮಾಡೋದಂತ. ಕೆಲವರು ಹೇಳ್ತಾ ಇರ್ತಾರೆ ಸಾಮಾನ್ಯವಾಗಿ ದೇವರನ್ನ ಎಷ್ಟೇ ಪೂಜಿಸಿದ್ರು ಕೂಡ ದೇವರು ಒಳಿತನ್ನ ಮಾಡ್ತಾ ಇಲ್ಲ ಅಂತ, ಪದೇ ಪದೇ ಸಮಸ್ಯೆಗಳಾಗ್ತಾ ಇರುತ್ತೆ ಎಷ್ಟೇ ಬೇಡಿದ್ರು ಅಂತ ಕೂಡ. ಯಾಕೆ ಗುರುಗಳೇ ಈ ರೀತಿ ಸಮಸ್ಯೆ ಆಗುತ್ತೆ ಅಂತ? ಇದರಲ್ಲಿ ಇದೇ ವೈದ್ಯರ ಹತ್ರ ಹೋದಾಗ ಹೇಳಿದ್ದಾರೆ ಈ ಮಾತನ್ನ. ಅವ್ರು ಹೇಳಿದವರು ಡಾಕ್ಟರ್ ಹತ್ರ ಹೋಗಿರೋರು ಹೇಳಿದ್ದಾರೆ, ಆ ಮಾತನ್ನು ಹೇಳಿಲ್ಲ. ಯಾರೋ ಒಬ್ಬರು ಡಾಕ್ಟರ್ ಹತ್ರ ಅನ್ನೋ ಡಾಕ್ಟರ್ ಹತ್ರ ಹೋಗ್ತಾರೆ, ವಾಸಿ ಆಗಲಿಲ್ಲ. ಏನು ಮಾಡ್ತಾರೆ ಆಗ? B ಅನ್ನೋರ ಹತ್ರ ಹೋಗ್ತಾರೆ, ವಾಸಿ ಆಗಲಿಲ್ಲ. C ಅನ್ನೋರ ಹತ್ರ ಹೋಗ್ತಾರೆ, ವಾಸಿ ಆಗಲಿಲ್ಲ. D ಅನ್ನೋರ ಹತ್ರ ಹೋಗ್ತಾರೆ, ವಾಸಿ ಆಗಲಿಲ್ಲ. ಇದು ಹೇಗೆ ಅಂತಂದರೆ, ಈ ಬ್ಯಾಂಕಲ್ಲಿ ನಿಮ್ಮ ಪಾಸ್ಬುಕ್ ಅಂತ ಒಂದಿರುತ್ತೆ, ಈಗ ಫೋನಲ್ಲೇ ಸಿಗ್ತಾ ಇದೆ ನಿಮಗೆ. ಅದರಲ್ಲಿ 2 ಇರುತ್ತೆ, ಡೆಬಿಟ್ ಬ್ಯಾಲೆನ್ಸು ಮತ್ತು ಕ್ರೆಡಿಟ್ ಬ್ಯಾಲೆನ್ಸು ಅಂತ. ಅಂದರೆ ಹಣ ಬರ್ತಕ್ಕಂಥದ್ದು ಮತ್ತು ಹಣ ಖರ್ಚಾಗ್ತಕ್ಕಂಥದ್ದು. ಅದರ ಮೇಲೆ ನಿವ್ವಳ ಅಂದರೆ ಒಟ್ಟು ನಿಮ್ಮ ಬ್ಯಾಂಕಿನಲ್ಲಿ ಹಣ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಅಲ್ವಾ? ದೇವತಾ ಪೂಜೆ ಸುಮಾರು ಜನ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ನಾವು ಪೂಜೆ ಪುನಸ್ನಾನ ನನ್ನ ಹತ್ರ ಬರ್ತಾರೆ, ಹೇಳ್ತಾರೆ ನಾವು ಎಲ್ಲ ಪೂಜೆ ಮಾಡಿಬಿಟ್ಟಿದ್ದೀವಿ. ಏನೂ ಮಾಡಿರಲ್ಲಮ್ಮ, ಏನೂ ಮಾಡಿರಲ್ಲ, ಬರ್ಕೊಡ್ತೀನಿ ನಾನು ನೋಡಿದ್ದೀನಿ. ನಮ್ಮಲ್ಲೊಬ್ರು ಇದ್ದರು, ಹೇಳ್ಕೋಬಾರ್ದು ಅದ್ರ ವಿಚಾರ. ಅವರೊಂದಿನ ಹೇಳಿದ್ರು, ಬಂದ್ಬಿಟ್ಟು ನನ್ನ ಶ್ರೀಮತಿಗೆ ನಮ್ಮ ಮನೆಯಲ್ಲೇ ಕೂತು ಹೇಳಿದ್ದು ನಾನು ಕೇಳಿಸ್ಕೊಂಡೆ. ನಾನು ಈಗ 6 ತಿಂಗಳಿಂದ ದೇವ್ರಿಗೆ ದೀಪ ಹಚ್ತಿದ್ದೀನಿ ಎಂದು ಆಕೆಗೆ ಭಾಳ ಚಿಕ್ಕ ವಯಸ್ಸು, ಅಂದರೆ 60 ವರ್ಷ ಅಷ್ಟೆ. 60 ವರ್ಷದ ಒಂದು ಹೆಂಗಸು ಈಗ 6 ತಿಂಗಳಿಂದ ನಾನು ದೇವ್ರಿಗೆ ದೀಪ ಹಚ್ತಿದ್ದೀನಿ ಅಂದರೆ ಇವ್ರಿಗೇನೋ ಇವ್ರ ಮನಸ್ಸಿನಲ್ಲಿ ಭಾವನೆ ಅಂತಂದರೆ ದೇವರಿಗೇನೋ ಉಪಕಾರ ಮಾಡ್ತಾ ಇದ್ದೀವಿ ಅಂತ. ಇವ್ರು ದೀಪ ಹಚ್ಚಿದ್ದು ದೇವರಿಗೇನೋ ದೊಡ್ಡ ಉಪಕಾರ ಮಾಡ್ತಾ ಇದ್ದೀನಿ ಅಂತ. ಇದನ್ನು ಅವರು ದೊಡ್ಡದಾಗಿ ಹೇಳ್ಕೋತಾರೆ. ಆದ್ದರಿಂದ ಹೇಳುವವರಲ್ಲಿ 80% ಒಂದು ದಿನ ದೇವಸ್ಥಾನಕ್ಕೆ ಹೂವು ತೆಗೆದುಕೊಂಡು ಕೊಟ್ಟರೆ ನಾವು ದೇವರು ಏನು ಪೂಜೆ ಮಾಡಿಬಿಟ್ವಿ ಅವ್ರಿಗೆ ಅಗಾಧವಾಗಿ ಕಾಣುತ್ತೆ. ಇವರು ಏನು ತಿಳ್ಕೊಂಬಿಟ್ಟಿದ್ದಾರೆ ಅಂತಂದರೆ, ನಾವು ದೇವ್ರ ಪೂಜೆ ಮಾಡಿದ ತಕ್ಷಣ ಅವನು ಯಾವುದೇ ಲಂಚಕೋರ ಅಲ್ಲ ದೇವರು.
ಲಂಚ ತೆಗೆದುಕೊಂಡು ಕೆಲಸ ಮಾಡ್ತಕ್ಕಂಥವನಲ್ಲ. ಬೇರೆ ಕಡೆ ಲಂಚ ಕೊಟ್ಟರೆ ಕೆಲಸ ನಡೆಯುತ್ತೆ, ಅದು ನನಗೂ ಗೊತ್ತು ನಿಮಗೂ ಗೊತ್ತು ಅಲ್ವಾ. ಎಲ್ಲ ಕಡೆ ದುಡ್ಡಿನ ಒಂದು ಆಸೆ ಇದೆ, ಅಥವಾ ಯಾವುದಾದ್ರೂ ಕೆಲಸ ಕ್ಯಾಶ್ ಆರ್ ಕೈಂಡ್ ಅಂತ ಹೇಳಿ. ದೇವರು ಹಾಗಾಗೋದಿಲ್ಲ. ನಿಮ್ಮ ಕರ್ಮಕ್ಕೆ ಸರಿಯಾದ ಫಲವನ್ನು ಮಾತ್ರ ಕೊಡ್ತಾನೋ. ಪೂಜೆ ಪುನಸ್ಕಾರ ಮಾಡ್ತಕ್ಕಂಥದ್ದು ಏನು ಅಂದರೆ ನಮ್ಮ ಮೇಲೆ ಅವನಿಗೆ ಕಾರುಣ್ಯ ಹೆಚ್ಚಲಿ ಅಂತ, ನಮ್ಮ ಕರ್ಮಗಳು ಕಡಿಮೆ ಆಗಲಿ ಅಂತ. ನೀವು ಮಾಡಿದ ಪೂಜೆ ಪುನಸ್ಕಾರದಿಂದ ಫಲ ಬಂದಿಲ್ಲ ಅಂದರೆ ಅರ್ಥ ಏನು ಅಂತಂದರೆ ನಿಮ್ಮ ಕರ್ಮ ಕಳೆದಿಲ್ಲ. ಬ್ಯಾಂಕಲ್ಲಿ 10 ಲಕ್ಷ ನೀವು ಸಾಲ ಇಟ್ಕೊಂಡಿದ್ದೀನ, 5 ರೂಪಾಯಿ ಕಟ್ತೀನಿ ಅಂದರೆ ತೀರೋದು ಯಾವತ್ತಿಗೆ. ಅದು ತೀರಿದ ನಂತರದಲ್ಲಿ ದುಡ್ದ ದುಡ್ಡು ಅಷ್ಟು ನಿಮ್ಮ ಅನುಭವಕ್ಕೆ ಹೇಗೆ ಬರುತ್ತೋ, ನಿಮ್ಮ ಪೂಜೆ ಪುನಸ್ಕಾರ ಏನು ವೇಸ್ಟ್ ಆಗಿಲ್ಲ, ಅದು ಫಲ ಕೊಡದೇ ಇಲ್ಲ, ನಿಮ್ಮ ಅನುಭವಕ್ಕೆ ಬರ್ತಿಲ್ಲ. ಯಾಕೆಂದರೆ ನಿಮ್ಮ ಪೂರ್ವಜನ್ಮದ ಪಾಪಶೇಷಗಳು ಈ ಜನ್ಮದ ಪಾಪಶೇಷಗಳು ಕೋಟ್ಯಾಂತರ ಹೀಗೆ ದಪ್ಪನಾಗಿ ಗಂಟು ಕಟ್ಕೊಂಡಿದ್ದೀರ. ಅದು ಕರಗೋವರಿಗೂ ಪೂಜಾ ಫಲ ಬರೋದಿಲ್ಲ. ಅದು ಅರ್ಥ ಆಗೋದು ಭಾಳ ಕಷ್ಟ. ಅದಕ್ಕೆ ಬೌದ್ಧಿಕ ಮಟ್ಟವು ಮಾನಸಿಕ ಸ್ತರದಲ್ಲಿ ಏರಿದವರಿಗೆ ಮಾತ್ರ ಅರ್ಥ ಆಗುತ್ತೆ. ನಮ್ಮ ವೀಕ್ಷಕರು ತಿಳ್ಕೊಂಡಿದ್ದಾರೆ ಅಂತ ಭಾವಿಸ್ತೇನೆ. ಎಸ್ ಗುರುಗಳೇ, ಇನ್ನಷ್ಟು ಮಾತನಾಡೋಣ. ಒಬ್ರು ಕಾಲರ್ ಹೇಳಿದ್ದಾರೆ, ಮಾತನಾಡಿಸ್ಬಿಡೋಣ. ಶಿವಾನಂದ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ಶಿವಾನಂದ್ ಅವರೇ. ನಮಸ್ಕಾರ ಮೇಡಮ್. ಏನ್ ಸಮಸ್ಯೆ ಇದೆ, ಯಾರ ಬಗ್ಗೆ ಕೇಳಬೇಕಿತ್ತು ತಿಳಿಸಿ ಶಿವಾನಂದ್ ಅವರೇ. ನಮ್ಮ ಮಗಳ ಬಗ್ಗೆ ಕೇಳಿದ್ರಿ. ಮಗಳ ಹೆಸರು ಭಾವನಾ ರೀ. ಮಾತಾಡಿ, ಗುರುಗಳಿದ್ದಾರೆ, ಏನ್ ಸಮಸ್ಯೆ ಇದೆ ತಿಳಿಸಿ. ನಮಸ್ತೆ ಗುರು. ಒಳ್ಳೆಯದಾಗಲಿ, ಹೇಳಿ ಗುರುಗಳು. ನಮ್ಮ ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು ರೀ. ಕೇಳಿ. ಅದೇ ಮದುವೆ ಬಗ್ಗೆ ಕೇಳ್ಬೇಕಾಯ್ತು. ಏನು ಮಗಳ ಹೆಸರೇನು? ಭಾವನಾ ರೀ. ವಯಸ್ಸೆಷ್ಟು? ವಯಸ್ಸು ಈಗ 21 ಸರ್. 21? ಹಾಂ ಗುರು. 2022 14/3 ನೋಡಿ. ಡೇಟ್ ಏನು ಬೇಡ. ಏನು ಪ್ರಶ್ನೆ ಏನು ಕೇಳಿ. ಅಲ್ಲ ಮದುವೆ ಬಗ್ಗೆ ಕೇಳ್ಬೇಕಾಯ್ತು. ಕೇಳಿಪ್ಪ, ಮದುವೆ ಬಗ್ಗೆ ಕೇಳಬೇಕು. ಏನು ಕೇಳಬೇಕು ಮದುವೆ ಬಗ್ಗೆ? ಅದೇ ಮದುವೆ ಯಾವಾಗ? ನೋಡಿ, ಈಗ ಪ್ರಶ್ನೆ ಕೇಳಿದ್ಬಿಟ್ರೆ ಇಷ್ಟೇ ನಮಗೆ ಬೇಕಾಗಿರೋದು. ಇಷ್ಟೇ ಬೇಕಾಗಿರೋದು. ಇದೊಂದು ಹೇಳ್ಬಿಟ್ರೆ ಮಿಕ್ಕಿದ್ದು ನಾವೆಲ್ಲ ಹೇಳ್ತೀವಿ. ಮದುವೆಗೆ ಸ್ವಲ್ಪ ಹಿಂಸೆ ಉಂಟು. ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ ಪುನಸ್ಕಾರವನ್ನು ಮಾಡಬೇಕು ಮತ್ತು ಆಂಜನೇಯ ಸ್ವಾಮಿಯ ದರ್ಶನವನ್ನು ಪ್ರತಿ ಶನಿವಾರ ಮಾಡಿಕೊಂಡು ಬರಲಿಕ್ಕೆ ಹೇಳಿ ಭಾವನಾಗೆ, ನಿಮ್ಮ ಮಗಳಿಗೆ ಅದನ್ನು ಮಾಡುವುದರಿಂದ ಖಂಡಿತವಾಗಿಯೂ ಒಳ್ಳೆಯ ಹುಡುಗನೊಂದಿಗೆ ಮದುವೆಯು ಇಷ್ಟರಲ್ಲೇ ಇನ್ನು ಸ್ವಲ್ಪ ದಿನಗಳಲ್ಲೇ ಉಂಟಾಗ್ತಕ್ಕಂಥದ್ದು ನಮಗೆ ಕಾಣುತ್ತೆ. ಸರಿಸುಮಾರು ಅಂದಾಜು 2025 ಫೆಬ್ರವರಿಯಲ್ಲಿ ನಿಮ್ಮ ಮಗಳ ಮದುವೆ ಆಗುತ್ತೆ. ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳಬೇಕು, ಆಂಜನೇಯನ ಸ್ವಾಮಿಯ ದರ್ಶನವನ್ನು ಪ್ರತಿ ಶನಿವಾರದ ದಿವಸ ಮಾಡಬೇಕು. ಸೋಮಾರಿತನವನ್ನು ನಿಮ್ಮ ಮಗಳು ಭಾವನಾ ಬಿಡಬೇಕು. ಇಷ್ಟು ಕಾಣುತ್ತೆ ನಮಗಿಲ್ಲಿ. ಇಷ್ಟು ಮಾಡಿದ್ರೆ ಸಾಕು, ಮಂಗಳವಾರ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಹೇಳಿದ್ದಾರೆ, ವಿಜಯಪುರದಿಂದ ಲಕ್ಷ್ಮಿ ಅಂತ ಹೇಳಿ. ನಮಸ್ತೆ ಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು, ಏನ್ ಪ್ರಶ್ನೆ ಇದೆ ಲಕ್ಷ್ಮಿ? ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಓಕೆ, ಗುರುಗಳಿದ್ದಾರೆ, ಏನ್ ಪ್ರಶ್ನೆ ಇದೆ, ಏನ್ ಸಮಸ್ಯೆ ಇದೆ ತಿಳಿಸಿ. ನಮಸ್ತೆ ಗುರುಜಿ. ಒಳ್ಳೆದಾಗಲಿ, ಹೇಳಿ ತಾಯಿ. ನಮ್ಮ ಮಗಳು 15/9/2000 ಇಸ್ವಿಯಲ್ಲಿ ಹುಟ್ಟಿದ್ದಾಳೆ. 4 ವರ್ಷ ಆಯ್ತು ಈಗ ತೋರ್ಸಾಕತ್ತೀವ್ರಿ ಗುರುಜಿ. ಮದುವೆ ವಿಳಂಬ ಆಗ್ತಾ ಇದೆ. ಏನ್ ಹೇಳಿ? ಮದುವೆ ವಿಳಂಬ ಆಗ್ತಾ ಇದೆ. 4 ವರ್ಷ ಆಯ್ತು ತೋರಿಸ್ತಾ ಇದ್ದೀವಿ. ನಮಗೆ ಅದೊಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಪ್ರಶ್ನೆ ಏನು? ಪ್ರಶ್ನೆ ಅದೇ ವಿಳಂಬವಾಗ್ತಾ ಇದೆ ಮದುವೆ. ಸರಿ, ಅದು ಸಮಸ್ಯೆ. ಪ್ರಶ್ನೆ ಏನು? ಪ್ರಶ್ನೆ ಅದೇ ಯಾಕೆ ತಡ ಆಗ್ತಾ ಇದೆ, ಏನ್ ಸಮಸ್ಯೆ? ಇದು ಪ್ರಶ್ನೆ ಕೇಳಿದ್ರಿ. ಈಗ ಅದನ್ನೇ ಕೇಳಿದ್ರೆ, ಆ ಥರ ಪ್ರಶ್ನೆ ಕೇಳಿದ್ರೆ ಹೇಳಬಹುದು ನಾವು. ನೋಡಿ, ಇಲ್ಲಿ ಹಿಂದೆ ನಿಮ್ಮ ಕುಟುಂಬದಲ್ಲಿ ಅಪಮೃತ್ಯುವಿಗೆ ಈಡಾಗಿರ್ತಕ್ಕಂಥವರು ಅಂತ ಕಾಣುತ್ತಮ್ಮ. ಅಂದರೆ ನೀರಿನಲ್ಲಿ ಬಿದ್ದೋ ಅಥವಾ ಏನಾದರೂ ಮಾಡಿಕೊಂಡೋ, ಆತ್ಮಹತ್ಯೆ ಮಾಡಿಕೊಂಡೋ ಅಥವಾ ಅಪಘಾತದಲ್ಲಿ ತೀರಿರ್ತಕ್ಕಂಥದ್ದು ಯಾವುದೋ ಒಂದು ಸಮಸ್ಯೆ ಇದೆ ನಿಮ್ಮ ಕುಟುಂಬ ವರ್ಗದಲ್ಲಿ. ನಿಮಗೆ ಯಾವುದಾದ್ರೂ ಆ ಥರದ ಮಾಹಿತಿ ನಿಮ್ಮಲ್ಲಿ ಇದೆಯಾ, ನಿಮಗೆ ಗೊತ್ತಿದೆಯಾ? ಕೇಳಿಸ್ಕೊಳ್ಳಿ, ಹೇಳ್ತೀನಿ. ಆ ಥರದ ಒಂದು ಸಮಸ್ಯೆ ಇರುವುದರಿಂದ ನಿಮ್ಮ ಮಗಳಿಗೆ ಈ ಥರದ ಒಂದು ತೊಂದರೆಯು, ಮತ್ತು ಗ್ರಾಮ ದೇವತೆಯ ಪೂಜೆ, ಈ ನಾವು ವೀರಭದ್ರೇಶ್ವರ, ಮುನೀಶ್ವರ, ಭೂತಪ್ಪ ಈ ಥರದ್ದೆಲ್ಲ ಹೇಳ್ತೀವಲ್ಲ, ಆ ಥರದ ಒಂದು ಯಾವುದೋ ಒಂದು ದೈವದ ಒಂದು ಬಾಧೆಯು ಕೂಡ ನಮಗೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದಕ್ಕೆ ಎಲ್ಲಾದರೂ ಒಬ್ಬರು ಸರಿಯಾಗಿರ್ತಕ್ಕಂತಹ ಜ್ಯೋತಿಷ್ಯ ತಿಳಿದವರಲ್ಲಿ ಮತ್ತೊಮ್ಮೆ ನೀವು ಸಂಪರ್ಕ ಮಾಡಿ ಇವೆರಡಕ್ಕೆ ಪರಿಹಾರವನ್ನು ಮಾಡಿಕೊಂಡರೆ ನಿಮ್ಮ ಮಗಳ ಮದುವೆ 100ಕ್ಕೆ 100 ಆಗೇ ಆಗುತ್ತೆ. 100ಕ್ಕೆ 100 ನಿಮ್ಮ ಮಗಳ ಮದುವೆ ಆಗೋದರಲ್ಲಿ ಸಂಶಯ ಇಲ್ಲ. 24 ವರ್ಷ ಮಗುಗೆ ಏನಂತಹ ದೊಡ್ಡ ವಯಸ್ಸಲ್ಲ, ಏನು ತಲೆ ಕೆಡಿಸ್ಕೋಬೇಡಿ, ಅರ್ಜೆಂಟ್ ಮಾಡ್ಕೋಬೇಡಿ. ಖರ್ಚಾಗ್ಬಿಡಲಿ, ಹೆಣ್ಮಕ್ಳು ಮದುವೆ ಆಗಿ ಹೋಗಿಬಿಡಲಿ, ಕೈ ತೊಳ್ಕೊಂಡು ಬಿಡೋಣ ಅಂತಕ್ಕಂಥದ್ದು ಭಾಳ ತಪ್ಪು. ಮಕ್ಕಳನ್ನು ಓದಿಸಿ ಚೆನ್ನಾಗಿ, ಅವರ ಕಾಲ ಮೇಲೆ ಅವರು ನಿಲ್ಲುವ ಥರದಲ್ಲಿ ಮಾಡಿ. ಹೆಣ್ಮಕ್ಳಾದರೂ ಕೂಡ ಆದರೂ ಬಹಳ ಚೆನ್ನಾಗಿರುತ್ತೆ. ಅವರ ಮುಂದಿನ ಜೀವನ ಬಹಳ ಸ್ವಾವಲಂಬನೆಗಳಾಗಿ ಗೌರವದಿಂದ ಬಾಳಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಮಗಳ ಮದುವೆ ಆಗುತ್ತೆ. ಎರಡು ಸಮಸ್ಯೆಗೆ ನೀವು ಯಾರನ್ನಾದರೂ ಖುದ್ದು ಕಂಡು ಪರಿಹಾರವನ್ನು ಕಂಡುಕೊಳ್ಳಬೇಕು. ಅದನ್ನು ಮಾಡಿ, ಮಂಗಳವಾಗಲಿ.
ಧನ್ಯವಾದಗಳು ಲಕ್ಷ್ಮಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ. ಯಾವ ರಾಶಿಗೆ ಒಳಿತಾಗುತ್ತೆ, ಯಾವ ರೀತಿ ಪರಿಹಾರವನ್ನ ಮಾಡ್ಕೋಬೇಕು, ಜೊತೆಗೆ ಮುಖ್ಯವಾಗಿ ಮನಸ್ಸಿನ ಶಾಂತಿ ಬಗ್ಗೆ ಬಹಳಷ್ಟು ವಿಚಾರವನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನಾಃ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತಿ ಹೊತ್ತಿನ ನೇರ ಪ್ರಸಾರ ಕಾರ್ಯಕ್ರಮ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.